ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ. ಹರಪನಹಳ್ಳಿಯ ಚೌಕಿಯಲ್ಲಿರುವಂಥ ಶ್ರೀ ಅರಣ್ಯೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನಪ್ಪ ವಿಶೇಷ ಅಂದರೆ, ಇವತ್ತು ಮಹಾಶಿವರಾತ್ರಿ ಇರೋದರಿಂದ ದೇವಸ್ಥಾನದಲ್ಲಿ ಭಾಳಷ್ಟು ವಿಶೇಷ ಪೂಜೆ ನಡೀತಾ ಇದೆ. ಇಲ್ಲಿ ನೋಡ್ಬೋದು, ನಾವು ಕಾಣಿಸ್ತಾ ಇದೆ ನೋಡಿ ಇಲ್ಲಿ ದೇವಸ್ಥಾನ. ಮಹಾಶಿವರಾತ್ರಿ ಇರೋದ್ರಿಂದ ಭಾಳಷ್ಟು ಜನ ಇದ್ದಾರೆ ಇಲ್ಲಿ ನೋಡ್ಬೋದು. ಇಲ್ಲಿ ಅರಣ್ಯ ಥರ ಇದೆ. ಇಲ್ಲಿ ಅರಣ್ಯದಲ್ಲಿ ಇರುವಂಥ ದೇವಸ್ಥಾನ ಇದು. ಇವತ್ತು ಶಿವರಾತ್ರಿ ಇರೋದ್ರಿಂದ ಹಾಗಾಗಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೇವೆ. ಬನ್ನಿ ಶ್ರೀ ಅರಣ್ಯೇಶ್ವರ ಸ್ವಾಮಿಯ ದರ್ಶನ ಪಡೆಯೋಣ. ನೋಡಿ, ಇಲ್ಲಿ ನೋಡ್ಬೋದು, ಸುತ್ತಲೂ ಖಾಲಿ ಇರುವಂಥ ಒಂದು ಪ್ರಶಾಂತವಾದ ವಾತಾವರಣದಲ್ಲಿರುವಂಥ ಶ್ರೀ ಅರಣ್ಯೇಶ್ವರ ದೇವಸ್ಥಾನ ಇದು. ಇಲ್ಲಿ ನೋಡ್ಬೋದು ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಇಲ್ಲಿ. ಇವತ್ತು ಶಿವರಾತ್ರಿ ಇರೋದ್ರಿಂದ ಈಗ ಇನ್ನು ಸಂಜೆ ಟೈಮ್, ಇದು ಇನ್ನು ರಾತ್ರಿ ಆದಂಗೆಲ್ಲ ಭಾಳಷ್ಟು ಜನ ಬರ್ತಾರೆ ಇಲ್ಲಿ. ಬನ್ನಿ ಈಗ ಒಳಗಡೆ ಹೋಗೋಣ. ನಿಮಗೆ ಗೊತ್ತಿಲ್ಲ ನೀವು ಮಾಡಿ. ನಿಧಾನ ಮಾಡಿ, ಯಾಕೆ ಎಲ್ಲಿ ಹೋಗಲ್ಲ ಈಶ್ವರಪ್ಪ ಎಲ್ಲರೂ ಹೋಗ್ಕೊಂಡ್ರಪ್ಪ. ನೋಡಿ ಬನ್ನಿ, ಹೆಂಗ್ ಗಜಿ ಗಲೀಜು ಮಾಡ್ಯಾರ.
ಶ್ರೀ ಅರಣ್ಯೇಶ್ವರ ಸ್ವಾಮಿಯ ದರ್ಶನವಾಯಿತು. ಈಗ ಬನ್ನಿ, ಇಲ್ಲೇ ಇನ್ನೊಂದು ಮಠ ಇದೆ, ನೋಡೋಣ. ನೋಡಿ, ಇಲ್ಲಿ ಕಾಣ್ತಾ ಇದೆ. ಇದು ಭಾಳಷ್ಟು ಹಳೆಯದಾದ ಚೌಕಿಯ ಮಠ ಇದು. ಇಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಇದ್ದರು. ಈಗ ಯಾರೂ ಇಲ್ಲ. ಎಲ್ಲ ಖಾಲಿ ಇದೆ. ಈಗ ಭಾಳಷ್ಟು ಹಳೆಯದಾದ ಮಠ ಇರೋದರಿಂದ ಇಲ್ಲಿ ಜಾಸ್ತಿ ಯಾರೂ ಇರಲ್ಲ. ಶಿವರಾತ್ರಿ ಸಮಯದಲ್ಲಿ ಭಕ್ತರು ಮಾತ್ರ ಇಲ್ಲಿ ಭೇಟಿ ಕೊಡ್ತಾರೆ. ಅರಣ್ಯೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಂಡ್ಬಿಟ್ಟು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಇರುವಂಥ ಸನ್ನಿಧಿಗೂ ಸಹ ಭೇಟಿ ಕೊಡ್ತಾರೆ. ಇಲ್ಲಿ ನೋಡ್ಬೋದು ಒಳಗಡೆ. ಬನ್ನಿ, ಒಳಗಡೆ ನೋಡೋಣ. ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಚೌಕಿಯ ಮಠ, ಹರಪನಹಳ್ಳಿ. ಭಾಳಷ್ಟು ಹಳೆಯದಾದ ಮಠ ಇದು. ನೋಡಿ, ಇಲ್ಲಿ ಜ್ಯೋತಿ ಬೆಳಗ್ತಾ ಇದ್ದಾವೆ. ಬನ್ನಿ, ಈಗ ಒಳಗಡೆ ಹೋಗೋಣ. ಇಲ್ಲಿ ಸ್ವಲ್ಪ ಕರೆಂಟಿನ ವ್ಯವಸ್ಥೆ ಇಲ್ಲ, ಹಾಗಾಗಿ ಕತ್ತಲೆ ಇದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಸನ್ನಿಧಿ. ನೋಡಿ, ಅಲ್ಲಿ ಕಾಣ್ತಾ ಇದೆ. ಇಲ್ಲಿ ನೋಡ್ಬೋದು ಸ್ವಾಮಿಯ ಕಲಾಕೃತಿ ಇದೆ. ಇಲ್ಲಿ ಬಸವಣ್ಣನವರ ಮೂರ್ತಿ ಸಹ ನೋಡ್ಬೋದು ನಾವಿಲ್ಲಿ. ಮಠದ ಒಳಗಡೆ ಚೌಕಿಯ ಮಠದ ಒಳಗಡೆ ಇರುವಂಥ ಚಿತ್ರಗಳು ಇವು. ಇಲ್ಲಿ ನೋಡ್ಬೋದು ಸ್ವಾಮಿಯ ಸನ್ನಿಧಿಯನ್ನು. ಭಾಳಷ್ಟು ಹಳೆಯದಾದಂಥ ಈ ಚೌಕಿಯ ಮಠ ಇಲ್ಲಿ ನೋಡಿ ಕಾಣ್ತಾ ಇದೆ. ನೋಡಿ, ಇಲ್ಲಿ ಅರಣ್ಯೇಶ್ವರ ದೇವಸ್ಥಾನ ಸಹ ಕಾಣ್ತಾ ಇದೆ. ಇಲ್ಲಿಂದ ಅರಣ್ಯೇಶ್ವರ ದೇವಸ್ಥಾನದ ಮುಂಭಾಗ ಇರುವಂತಹದ್ದೇ ಇದು ಚೌಕಿಯ ಮಠ. ಇದು ಭಾಳಷ್ಟು ಜನ ಭಾಳಷ್ಟು ಕಡಿಮೆ ಇಲ್ಲಿ ಬರೋದು. ಶಿವರಾತ್ರಿ ಸಮಯದಲ್ಲಿ ಮಾತ್ರ ಇಲ್ಲೆಲ್ಲ ಜನಗಳು ಇರ್ತಾರೆ. ಭಾಳಷ್ಟು ಹಳೆಯದಾದಂಥ ಮಠ ಇದು. ನೋಡಿ, ಜನಗಳು ಇರಲ್ಲಲ್ಲ, ಯಾವ ಥರ ಇದೆ ನೋಡ್ರಿ ಇಲ್ಲಿ. ಇದು ಚೌಕಿಯ ಮಠದ ಮುಂಭಾಗ ಇರುವಂಥ ಆಲದ ಮರ ಇದು. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮೆ ಇರಲಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಈ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.